जय राम 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 जय राम 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 अनाथ रक्षक राम 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 आपद बांधव राम 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 जय राम 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 राम। ಸಂಸ್ಕೃತಿ ವಾಸ್ತುಶಿಲ್ಪಕ್ಕೆ ಹೆಸರಾದ ವೈಭವದ ನಾಡು ಈ ನಮ್ಮ ಕರುನಾಡು. ಗತವೈಭವದ ಇತಿಹಾಸ ಹೊಂದಿರುವ ಶ್ರೀಮಂತ ನಾಡು ಈ ನಮ್ಮ ಕರುನಾಡು. ನಿತ್ಯ ವಿನೂತನ ಹಸಿರನು ಹೊತ್ತ ಸಹ್ಯಾದ್ರಿಯ ತವರೂರು. ಕುವೆಂಪು ಬೇಂದ್ರೆ ಪಂಪರನ್ನರ ಸಾಹಿತ್ಯದ ಬೇರು. ನಿಧಮಯಿ ಧಮಗದ ಮಗಸ ಸಗಮಗೈಸ. ನಿತ್ಯ ವಿನೂತನ ಹಸಿರನು ಹೊತ್ತ ಸಹ್ಯಾದ್ರಿಯ ತವರೂರು. ಕುವೆಂಪು ಬೇಂದ್ರೆ ಪಂಪರನ್ನರ ಸಾಹಿತ್ಯದ ಬೇರು. ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ಭಾಸುರ ಸುಖ ಸೂಸುತ್ತ ಬಂದ ನೋಡೆ,
ವಾಸುದೇವ ವಿಠಲಾತ ಬಂದ ನೋಡೆ. ಆಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ. ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ವಾಯವ್ಯ ಕರ್ನಾಟಕದಲ್ಲಿ 4ರಿಂದ 7ನೇ ಶತಮಾನದಲ್ಲಿ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸಿದ ಕನ್ನಡದ ಮೊದಲ ರಾಜಮನೆತನ ಬನವಾಸಿಯ ಈ ಕದಂಬರು. ಕರ್ನಾಟಕದ ಮೊದಲ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ಮಯೂರ ವರ್ಮ ಕದಂಬರ ಶ್ರೇಷ್ಠ ಹಾಗೂ ಪ್ರಸಿದ್ಧ ಅರಸ. ಸಿಂಹ ಈ ರಾಜಮನೆತನದ ಲಾಂಛನವಾಗಿತ್ತು, ವಾನರ ಇವರ ಧ್ವಜವಾಗಿತ್ತು. ಮಯೂರ ಶರ್ಮನಾಗಿದ್ದ ಈತ ಮಯೂರ ವರ್ಮನಾಗಿದ್ದೇ ಒಂದು ರೋಚಕ ಕತೆ. ಬ್ರಾಹ್ಮಣ ವಂಶಕ್ಕೆ ಸೇರಿದ್ದ ಈತ ವಿದ್ಯಾಭ್ಯಾಸಕ್ಕೆಂದು ಪಲ್ಲವರ ರಾಜಧಾನಿ ಕಂಚಿಗೆ ತೆರಳಿ ಅಲ್ಲಿ ಪಲ್ಲವ ಅರಸರಿಂದ ಅಪಮಾನಕ್ಕೊಳಗಾಗುತ್ತಾನೆ. ಈ ಅವಮಾನದಿಂದಾಗಿ ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯಲು ಶಪಥ ಮಾಡುತ್ತಾನೆ. ನಿಷ್ಕಾರಣವಾಗಿ ನನ್ನನ್ನು ಅವಮಾನಗೊಳಿಸಿದ್ದಾರೆ ಆ ಪಲ್ಲವರು, ನಾನು ಅವರೊಡನೆ ಕಾದಾಡಬೇಕು. ಸರಿಸಮಬಲ ಪರಾಕ್ರಮಗಳಿಂದ ವಿಜೃಂಭಿಸಿ ಪರಾಜಯಗೊಳಿಸಿ ಅವರ ಸೊಕ್ಕು ಮುರಿಯಬೇಕು. ಹೀಗೆ ಆರಂಭವಾದ ಇವರ ಹೋರಾಟ ಪಲ್ಲವರ ವಿರೋಧಿಗಳಾದ ವೈಜಯಂತಿಯ ಷಡಾನನ ಶರ್ಮ ಹಾಗೂ ದಂಡನಾಯಕ ನರಸಿಂಹದತ್ತರ ಸಹಾಯದಿಂದ ಪಲ್ಲವರ ರಾಜಧಾನಿ ಕಂಚಿಯನ್ನ ವಶಪಡಿಸಿಕೊಳ್ಳುವವರೆಗೂ ತಲುಪಿತು. ಪಲ್ಲವರ ನಾಡಿನಲ್ಲೇ ಪಲ್ಲವ ರಾಜರಿಗೆ ಸವಾಲನ್ನು ಹಾಕುತ್ತಾನೆ. ನನ್ನ ಕೋರಿಕೆ ಒಂದೇ, ಕನ್ನಡ ನೆಲದಲ್ಲಿ ನಿಂತು ಕನ್ನಡಿಗರನ್ನೇ ಮೆಟ್ಟಿ ಮೆರೆಯುತ್ತಿರುವ ನಿಮ್ಮ ಹುಟ್ಟಡಗಿಸಬೇಕು. ನಮ್ಮ ನಾಡನ್ನು ಪಲ್ಲವರಿಂದ ಬಿಡುಗಡೆಗೊಳಿಸಬೇಕು. ಒಂದು ಸಿಂಹವನ್ನು ಹಿಡಿದ ಮಾತ್ರಕ್ಕೆ ಅರಣ್ಯವೇ ಬರಿದಾಯಿತೆಂದು ಭಾವಿಸಬೇಡಿ. ನನ್ನೊಬ್ಬನ ಪ್ರಾಣ ಹೋದರೇನಾಯಿತು? ನಮ್ಮಲ್ಲಿರುವ ಒಬ್ಬೊಬ್ಬನು ಒಬ್ಬೊಬ್ಬ ಮಯೂರನಾಗಿ ನಿಲ್ಲುತ್ತಾರೆ. ನಾಡಿಗಾಗಿ ನುಡಿಗಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿ ಶತ್ರು ಪಡೆಯನ್ನು ಪುಡಿ ಪುಡಿ ಮಾಡುತ್ತಾರೆ. ಬನವಾಸಿಯಲ್ಲಿ ಹಾರಾಡುತ್ತಿರುವ ಪಲ್ಲವರ ಪತಾಕೆಯನ್ನು ಧೂಳಿಪಟ ಮಾಡಿ ಕದಂಬರ ವಿಜಯ ಧ್ವಜವನ್ನು ಹಾರಿಸುತ್ತಾರೆ. ಹೀಗೆ ಪರಾಕ್ರಮಿಯಾದ ಮಯೂರ ವರ್ಮ ಕನ್ನಡ ನಾಡಿನಲ್ಲಿ ತಮ್ಮ ಆಳ್ವಿಕೆಯನ್ನು ಆರಂಭಿಸಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಗೊರವರ ಕುಣಿತ. ಕಾಳಿಂಗನ ಭಕ್ತನಾದ ಕುರುಬ ಜನಾಂಗದವರು ಪರಮೇಶ್ವರನ ಗುಣಗಾನ ಮಾಡುತ್ತಾ ಆತನ ಕಥಾಕವನವನ್ನು ಸಾರುವ ನೃತ್ಯ ಗೊರವರ ಕುಣಿತ. ವರಮಲ್ಲಾಸುರ ಎಂಬ ರಾಕ್ಷಸನ ಉಪಟಳ ಹೆಚ್ಚಾದಾಗ ಮಹಾದೇವನು ವರಮಲ್ಲಾಸುರನನ್ನು ಸಂಹರಿಸಿ ಆತನ ಚರ್ಮವನ್ನು ಸುಲಿದು ಡಮರೊಗಕ್ಕೆ ಹೊದಿಕೆ ಮಾಡಿದನಂತೆ. ಆತನ ಹಲ್ಲು ಮೂಳೆಗನ್ನು ಮುರಿದು ಕೊರಳಿಗೆ ಹಾರವಾಗಿಸಿಕೊಂಡನಂತೆ ಎಂಬ ಪ್ರತೀತಿ ಇದೆ. ಕರ್ನಾಟಕ, ಚಾಮರಾಜನಗರ, ಮಂಡ್ಯ, ಮದ್ದೂರು ಮುಂತಾದ ಜಿಲ್ಲೆಗಳಲ್ಲಿ ಈ ನೃತ್ಯ ಪ್ರಚಲಿತದಲ್ಲಿದೆ. ಇದೀಗ ನಿಮ್ಮ ಮುಂದೆ ಗೊರವರ ಕುಣಿತ.
ಕರ್ನಾಟಕದ ಇತಿಹಾಸದ ಚಿತ್ರಣವನ್ನ ನೋಡುತ್ತಾ ಹೋದರೆ ನಮಗೆ ಕಾಣುವುದು ಕನ್ನಡದ ಮೊದಲ ವಿಶಾಲ ಸಾಮ್ರಾಜ್ಯ ಬಾದಾಮಿ ಚಾಲುಕ್ಯರದ್ದು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಈ ಸಾಮ್ರಾಜ್ಯ ಸೃಷ್ಟಿಸಿದೆ. ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ, ಉತ್ತರ ಭಾರತದ ಸಾಮ್ರಾಟನಿಗೆ ಸೋಲಿನ ರುಚಿ ತೋರಿಸಿದ ವಂಶ ಅದು. ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ತಮ್ಮ ಆಡಳಿತದಿಂದಲೇ ಇಂದಿಗೂ ತಮ್ಮ ಹೆಸರನ್ನು ಜೀವಂತವಾಗಿ ಉಳಿಸಿಕೊಂಡ ಕನ್ನಡದ ವಿಶಾಲ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಮುಕುಟಪ್ರಾಯದಂತಿದ್ದವನು ಸಾಮ್ರಾಟ ಇಮ್ಮಡಿ ಪುಲಕೇಶಿ. ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತನಾದ ಇಮ್ಮಡಿ ಪುಲಕೇಶಿಯು ಪಟ್ಟಾಭಿಷೇಕವಾದದ್ದೇ ಒಂದು ರೋಚಕ. ಕ್ರಿಸ್ತಶಕ 609ರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನ ಇವತ್ತಿನ ಆಂಧ್ರಪ್ರದೇಶದ ಅನಂತಾಪುರ ಬಳಿ ಕೊಂದು ವಾತಾಪಿಯ ಸಿಂಹಾಸನವನ್ನು ಅಧಿರೋಹಿಸುತ್ತಾನೆ. ಇಮ್ಮಡಿ ಪುಲಕೇಶಿ ಅಧಿಕಾರದ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಈತ ಹಲವಾರು ಪ್ರತಿರೋಧಗಳನ್ನು ಎದುರಿಸಬೇಕಾಯಿತು. ಚಾಲುಕ್ಯರ ಸಾಮಂತರಾಗಿದ್ದ ಬಿಜಾಪುರದ ಅಪ್ಪಾಯಕ ಹಾಗೂ ಗೋವಿಂದ ಇವರ ವಿರುದ್ಧ ತಿರುಗಿಬಿದ್ದರು. ಇವರನ್ನ ಭೀಮತೀರದ ಯುದ್ಧದಲ್ಲಿ ಸೋಲಿಸಿದರು. ನಂತರ ಪಶ್ಚಿಮದಲ್ಲಿ ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, ದಕ್ಷಿಣ ಕನ್ನಡದ ಆಲೂಪರನ್ನ ಹಿಮ್ಮೆಟ್ಟಿಸಿದರು. ನಂತರ ಕಂಚಿ ಕಡೆಗೆ ಮುಖ ಮಾಡಿದ ಪುಲಕೇಶಿ ಪಲ್ಲವರ ದೊರೆ 1ನೇ ಮಹೇಂದ್ರ ಮರ್ವನನ್ನ ಸೋಲಿಸಿದ. ನಂತರ ಗುಜರಾತಿನ ಗೂರ್ಜರನ್ನ ಸೋಲಿಸುತ್ತಾನೆ ಹಾಗೂ ತಮ್ಮ ಸಾಮ್ರಾಜ್ಯವನ್ನ ಕಾವೇರಿಯಿಂದ ನರ್ಮದೆಯವರೆಗೆ ವಿಸ್ತರಿಸಿದನು. ಈ ಸಂದರ್ಭದಲ್ಲಿ ಉತ್ತರ ಪತೇಶ್ವರನಾದ ಹರ್ಷವರ್ಧನ ಚಾಲುಕ್ಯರ ಪುಲಕೇಶಿ ವಿರುದ್ಧ ಮುಗಿಬಿದ್ದನು. ಹರ್ಷನನ್ನ ಸೋಲಿಸುವ ಪಣತೊಟ್ಟು ಪುಲಕೇಶಿ ತಮ್ಮ ಸೈನ್ಯವನ್ನು ಸಿದ್ಧಗೊಳಿಸಿದನು. ಇಂದು ಕನ್ನಡದ ವಿಜಯ, ಹರ್ಷರ ಪರಾಜಯ. ನಡೆಯಿರಿ, ಹೆಚ್ಚು ರಕ್ತಪಾತಕ್ಕೆ ಅವಕಾಶ ಕೊಡದೆ ವೀರೋಚಿತವಾಗಿ ಶತ್ರು ಪಾಳಯವನ್ನ ಮುತ್ತಿರಿ. ಯುದ್ಧದ ಕೊನೆಯಲ್ಲಿ ಹರ್ಷವರ್ಧನ ಮಂಕಾಗಿ ಪುಲಕೇಶಿಯ ಸಾರ್ವಭೌಮತ್ವವನ್ನ ಒಪ್ಪಿಕೊಂಡು ಸ್ನೇಹಕ್ಕೆ ಹಸ್ತಚಾಚಿದನು. ಶತ್ರುವಿನ ಅಹವಾಲನ್ನು ಅಂಗೀಕರಿಸಿ ಬಂದ ನಿಮ್ಮ ಔದಾರ್ಯ ನಮ್ಮನ್ನು ಮೂಕರನ್ನಾಗಿ ಮಾಡುತ್ತಿದೆ. ರಾಜೇಂದ್ರ, ಭಾರತ ಮಾತೆಯ ಮಕ್ಕಳು ಅಣ್ಣ ತಮ್ಮಂದಿರಲ್ಲದೆ ಶತ್ರುಗಳೆಂದಿಗೂ ಆಗುವುದಿಲ್ಲ, ಆಗಕೂಡದು. ನಮ್ಮ ದುಡುಕುತನವನ್ನ ತಿದ್ದಿಕೊಂಡಿದ್ದೇವೆ. ನಿಮ್ಮ ಉದಾರ ಬುದ್ಧಿಯ ಸರಳತೆಗೆ ನಾವು ಸೋತು ಹೋಗಿದ್ದೇವೆ. ಈ ಸ್ನೇಹ ಶಾಶ್ವತವಾಗಿರಲಿ. ದಕ್ಷಿಣ ಪತೇಶ್ವರ ನಿಮಗೆ ಪರಮೇಶ್ವರ ಎಂಬ ಬಿರುದನ್ನು ಕೊಟ್ಟು ನಿಮ್ಮ ಮೈತ್ರಿಯನ್ನು ಒಪ್ಪಿಕೊಳ್ಳುತ್ತೇವೆ. ಭರತನಾಟ್ಯ ದಕ್ಷಿಣ ಭಾರತದ ಒಂದು ಪಾರಂಪರಿಕ ನೃತ್ಯ ಕಲೆ. ಭರತನ ನಾಟ್ಯ ಶಾಸ್ತ್ರದಲ್ಲಿ ಈ ನಾಟ್ಯದ ಮೊದಲ ಉಲ್ಲೇಖವಿರುವುದರಿಂದ ಇದನ್ನು ಭರತನಾಟ್ಯ ಎಂದು ಕರೆಯುತ್ತಾರೆ. ಭರತನಾಟ್ಯವನ್ನು ಸಂಗೀತದ ದೃಶ್ಯ ರೂಪಕ ಮತ್ತು ಭಕ್ತಿಯ ಒಂದು ಅಭಿವ್ಯಕ್ತಿ ಎಂದು ಹೇಳಲಾಗುತ್ತದೆ. ಇದೀಗ ನಿಮ್ಮ ಮುಂದೆ ಭರತನಾಟ್ಯ. ಬೇಳುವೆನು ನಿನಗೆ ಕರುನಾಡ ಹೊಯ್ಸಳರ ಕುಲವೈಭವ ಬಾರಿ ಭಾಮಿನಿಯೇ ಬೇಳುವೆನು ನಿನಗೆ ಕರುನಾಡ ಹೊಯ್ಸಳರ. 10ನೇ ಶತಮಾನದ ಕಾಲದಲ್ಲಿ ಈಗಿನ ಕರ್ನಾಟಕದ ಭಾಗವನ್ನು ಆಳಿದ ಪ್ರಸಿದ್ಧ ರಾಜಮನೆತನವೆಂದರೆ ಹೊಯ್ಸಳ ವಂಶದವರು. ಬೇಲೂರನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಳ್ವಿಕೆ ಆರಂಭಿಸಿದ ಇವರು ಹಳೇಬೀಡಿಗೆ ತಮ್ಮ ರಾಜಧಾನಿಯನ್ನು ವರ್ಗಾಯಿಸಿ ಕನ್ನಡ ನಾಡಿನ ಶಕ್ತಿಯನ್ನು ಹೆಚ್ಚಿಸಿದರು. ತಲಕಾಡುಗೊಂಡ ಎಂಬ ಬಿರುದನ್ನ ಧರಿಸಿದ್ದ ವಿಷ್ಣುವರ್ಧನ ಹೊಯ್ಸಳರ ಪ್ರಸಿದ್ಧ ಅರಸ. ಇವರ ಕಾಲದಲ್ಲಿ ಕನ್ನಡ ನಾಡಿನ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಧರ್ಮ ಶ್ರೀಮಂತವಾಗಿ ಬೆಳೆಯಿತು. ಇಂತಹ ಹೊಯ್ಸಳ ವಂಶ ಆಳ್ವಿಕೆಗೆ ಬಂದಿದ್ದೇ ಒಂದು ರೋಚಕ ಕಥೆಯಾಗಿದೆ.
ದಕ್ಷಿಣ ಭಾರತದ ಇತಿಹಾಸದಲ್ಲೇ ವಿಜಯನಗರ ಸಾಮ್ರಾಜ್ಯದ ಕಾಲವು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ಅಧ್ಯಾಯ. 3 ಶತಮಾನಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಘೋಷಿಸಿದ ವಿಶಾಲ ಸಾಮ್ರಾಜ್ಯ ಸಂಗಮ ವಂಶದ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯರಿಂದ 1336ರಲ್ಲಿ ಆರಂಭವಾದ ಸಾಮ್ರಾಜ್ಯ ಇದಾಗಿದೆ. ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸಂಪದ್ಭರಿತವಾಗಿತ್ತು. ಇದು ಎಷ್ಟು ಶ್ರೀಮಂತವಾಗಿತ್ತೆಂದರೆ ಮುತ್ತು, ರತ್ನ, ವಜ್ರ ವೈಡೂರ್ಯಗಳನ್ನು ರಾಜಬೀದಿಯಲ್ಲಿ ಮಾರಾಟ ಮಾಡುವಷ್ಟು ಶ್ರೀಮಂತವಾಗಿದ್ದಿತ್ತು. ಇದೊಂದು ಸ್ವರ್ಗವೇ ಎನಿಸುವಂತಿತ್ತು. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸರೆಂದು ಹೆಸರಾದವರು ತುಳುವ ವಂಶದ ಮೊದಲ ದೊರೆ ನರಸಿಂಹದೇವ, ರಾಣಿ ನಾಗಲಾಂಬಿಕೆಯ ಪುತ್ರ ಶ್ರೀ ಕೃಷ್ಣದೇವರಾಯ. ಸ್ವಸ್ತಿ ಶ್ರೀ ಭುವನಾಧೀಶ್ವರ ಸಮಸ್ತ ರಾಜಾಧಿರಾಜ ವೀರಭುಜಬಲ ಪ್ರತಾಪ ಕನ್ನಡ ರಾಜ್ಯ ರಮಾರಮಣ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಶ್ರೀ ವಿರೂಪಾಕ್ಷ ಪಾದ್ಮ ಪದ್ಮಾರಾಧಕ ಶ್ರೀ 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 ಕೃಷ್ಣದೇವರಾಯ ಸಾರ್ವಭೌಮ ಪರಾಕ್ ಬಹುಪರಾಕ್ 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 ಶ್ರೀ 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 ಕೃಷ್ಣದೇವರಾಯರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಸಿಂಹಾಸನ ರೂಢರಾದ ಶ್ರೀ ಕೃಷ್ಣದೇವರಾಯರು ತಮ್ಮ ಪ್ರಜೆಗಳ ತಂದೆ ತಾಯಿ ದಾಸನಾಗಿ ಸೇವೆ ಸಲ್ಲಿಸಿದರು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಎಂಬ ನಿಲುವಿನಡಿಯಲ್ಲಿ ಧರ್ಮ ಪ್ರಜ್ಞೆಯಿಂದ ಪ್ರಜೆಗಳ ಸುಖ ಶಾಂತಿಗಾಗಿ ಹೋರಾಡಿದ ನಾಯಕ. ಇವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂದೇ ಪ್ರಸಿದ್ಧರಾಗಿದ್ದ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಮಾದಯ್ಯಗಿರಿ ಮಲ್ಲಣ್ಣ, ದೂರ್ಜತಿ ಅಯ್ಯಲರಾಜು, ರಾಮಭದ್ರುಡು, ಪಿಂಗಲಿ ಸೂರಣ್ಣ, ರಾಮರಾಜ ಭೂಷಣ ಮತ್ತು ತೆನಾಲಿ ರಾಮಕೃಷ್ಣರು ಆಶ್ರಯ ಪಡೆದುಕೊಂಡಿದ್ದರು. ಸ್ವತಃ ಕವಿಯಾಗಿದ್ದ ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ ಕಲಾ ಶ್ರೀಮಂತಿಕೆಯಿಂದ ಕೂಡಿತ್ತು. ಮಹಾಮಂತ್ರಿಗಳೇ, ನಮ್ಮ ಆಸ್ಥಾನದಲ್ಲಿ ಕವಿಕೂಟವನ್ನ ನಡೆಸಲು ಆಹ್ವಾನ ನೀಡಿದ್ದೆವು. ಅದರ ತಯಾರಿಯಾಗಲಿ. ಖಂಡಿತವಾಗಿಯೂ ಮಹಾಪ್ರಭು. ಪಕ್ಕದ ರಾಜ್ಯಗಳಿಂದ ಕವಿ ಪಂಡಿತರು ಆಗಮಿಸಿದ್ದಾರೆ. ಅವರ ಪ್ರಾವೀಣ್ಯತೆ ಪ್ರದರ್ಶನವಾಗಲಿ. ಶ್ರೀ ಕೃಷ್ಣದೇವರಾಯರು ತಮ್ಮ ಆಸ್ಥಾನದಲ್ಲಿ ಏರ್ಪಡಿಸಿದ್ದ ಕವಿ ಸಮ್ಮೇಳನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನ ಕವಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸಲು ಸಕಲ ವೇದೋಪನಿಷತ್ತುಗಳನ್ನು ಕರಗತ ಮಾಡಿಕೊಂಡಿರುವ ಪಂಡಿತೋತ್ತಮರು ಒಂದು ಸವಾಲನ್ನು ಹಾಕುತ್ತಾರೆ. ಆದರೆ ಅದನ್ನು ರಾಮಕೃಷ್ಣ ಕವಿಗಳು ಒಂದೇ ಪದದಲ್ಲಿ ಉತ್ತರಿಸುತ್ತಾರೆ. ಹಾಗೆಯೇ ಪ್ರಚಂಡ ಕವಿ ಎಂದು ಬೀಗುತ್ತಿದ್ದ ಪಕ್ಕದ ಆಸ್ಥಾನದ ಕವಿಗಳಿಗೆ ತೆನಾಲಿ ರಾಮಕೃಷ್ಣರು ಒಂದು ಸವಾಲನ್ನು ನೀಡಿ ತಿಲಕಾಷ್ಟ ಮಹಿಷಬಂಧನ ಗ್ರಂಥದಿಂದ ಸಕಲ ಶಾಸ್ತ್ರ ಪಾರಂಗತರಾದ ಕವಿಗಳಿಗೆ ಪ್ರಶ್ನೆ ಕೇಳುವುದಾಗಿ ಹೇಳುತ್ತಾರೆ. ಆದರೆ ಆ ಕವಿ ಅದನ್ನು ಓದಿಲ್ಲ ಎಂದು ತಮ್ಮ ಸೋಲನ್ನು ಒಪ್ಪಿಕೊಂಡು ತಮ್ಮ ಬಿರುದಾಂಕಿತಗಳೆಲ್ಲವನ್ನು ಶ್ರೀರಾಮಕೃಷ್ಣರಿಗೆ ಒಪ್ಪಿಸುತ್ತಾರೆ. ಆದರೆ ಅದೊಂದು ಶಾಸ್ತ್ರವೇ ಅಲ್ಲ. ತಿಲಕಾಷ್ಟ ಅಂದರೆ ಎಳ್ಳು, ಮಹಿಷಬಂಧನ ಅಂದರೆ ಎಮ್ಮೆ ಕಟ್ಟುವಂತಹ ಹಗ್ಗ. ತಮ್ಮ ತಾಯಿಗೆ ತರ್ಪಣ ನೀಡಲು ಎಳ್ಳಿನ ಕಡ್ಡಿಗಳನ್ನು ಆ ಹಗ್ಗದಲ್ಲಿ ಕಟ್ಟಿ ತಂದಿರುತ್ತಾರೆ. ಆ ಕವಿ ಸೊಕ್ಕ ನಡಗಿಸಲು ಚತುರ ಚಾಲಾಕಿ ರಾಮಕೃಷ್ಣರು ಇಂತಹ ಪ್ರಶ್ನೆಯನ್ನು ಅವರ ಮುಂದಿಡುತ್ತಾರೆ. ಇಂತಹ ಬುದ್ಧಿವಂತ ಕವಿಗಳು ಇವರ ಆಸ್ಥಾನದಲ್ಲಿದ್ದರು. ವಿಜಯನಗರದಂತಹ ಸುವರ್ಣ ಆಡಳಿತ ಕಾಲ ಎಂದೆಂದಿಗೂ ಅಜರಾಮರವಾಗಿರಲಿ, ಅಜರಾಮರವಾಗಿರಲಿ, ಅಜರಾಮರವಾಗಿರಲಿ. ನಂದಿಕೋಲು. ನಂದಿಕೋಲನ್ನೇ ನಂದಿಕಂಬ, ಬಿರುಡೆಕಂಬ, ನಂದಿಪಟ, ನಂದಿಧ್ವಜ ಎಂದೆಲ್ಲ ಕರೆಯುತ್ತಾರೆ. ವೀರಭದ್ರನು ತನ್ನ ವಿರೋಧಿಯಾದ ದಕ್ಷ ಬ್ರಹ್ಮನ ಮೇಲೆ ಸಾಧಿಸಿದ ವಿಜಯದ ಸಂಕೇತವಾಗಿ ನಂದಿಕೋಲು ಕುಣಿತ ರೂಪುಗೊಂಡಿದೆ. ವೀರಮನೆತನಗಳು ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಈ ನಂದಿ ಧ್ವಜವನ್ನು ಪ್ರದರ್ಶಿಸುತ್ತಾರೆ. ಇದೀಗ ನಿಮ್ಮ ಮುಂದೆ ನಂದಿಕೋಲು.
ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರ ಪಂಕ್ತಿಗೆ ಸೇರಿದ ಸ್ವಾತಂತ್ರ್ಯ ಸ್ವಾಭಿಮಾನಗಳ ಸಾಕಾರ ಮೂರ್ತಿ, ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲ ಸರ್ಜನ ಕಿರಿಯ ಹೆಂಡತಿ ಕಾಗತಿ ದೇಸಾಯಿಯ ಮಗಳು ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸೆಟೆದು ನಿಂತು ಅವಳು ತೋರಿಸಿದ ಧೈರ್ಯ, ನಡೆಸಿದ ಹೋರಾಟ ಆಕೆಯನ್ನು ಅಜರಾಮರವಾಗಿಸಿದೆ. ಅವಳೇ ನಮ್ಮ ನಾಡಿನ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ವಿರುದ್ಧ ಸಿಡಿದು ನಿಂತ ಛಲಗಾರ್ತಿ. ಬ್ರಿಟಿಷ್ ಸರ್ಕಾರ ಕಿತ್ತೂರು ರಾಣಿಗೆ ಅವರು ಮಾಡಿಕೊಂಡ ದತ್ತಕವನ ಒಪ್ಪುವುದಿಲ್ಲ. ನಿಮ್ಮ ಖಜಾನೆ ಹಾಗೂ ಮದ್ದುಗುಂಡುಗಳನ್ನು ಬ್ರಿಟಿಷರಿಗೆ ಒಪ್ಪಿಸುವಂತೆ ತಿಳಿಸುತ್ತಾರೆ. ಆದರೆ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾಗುತ್ತಾರೆ. ಕಿತ್ತೂರಿನ ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ಅವರಂತೆ ನರಿಗಳಲ್ಲ. ಆ ತ್ಯಾಕರೆಗೆ ತಿಳಿಸಿ, ನಮ್ಮ ಸ್ವಾತಂತ್ರ್ಯದ ಕಹಳೆ ಬರೀ ಕಿತ್ತೂರಿನಿಂದ ಮಾತ್ರವಲ್ಲ, ಭಾರತದಿಂದಲೇ ತೊಣಗಿಸಲು ಪಟತೊಟ್ಟು ನಿಂತಿದೆ ಎಂದು ಹೇಳಿ. ಯುದ್ಧ ಯುದ್ಧ ಯುದ್ಧವೆಂದು ಅನಿವಾರ್ಯ. ಕನ್ನಡಿಗರು ಸ್ವತಂತ್ರ ಪ್ರಿಯರೆಂದು ಲೋಕಕ್ಕೆ ಸಾರುವ ಮಹಾಯುದ್ಧವಾಗಲಿದೆ. ನನ್ನ ಪ್ರಾಣದ ಕೊನೆಯ ಉಸಿರಿರುವವರೆಗೂ ಕಿತ್ತೂರು ರಕ್ಷಿಸುವ ಭಾರ ನನಗಿರಲಿ. ಕಿತ್ತೂರ ನಾಡ ಸೇವೆಯಲ್ಲಿ ಎಲ್ಲ ಜಾತಿ, ಮತ, ನೀತಿ, ಧರ್ಮಗಳು ಒಂದೇ ಎಂಬ ಮಹಾ ತತ್ವವನ್ನು ಸಾರೋಣ. ತಾಯಿಯ ಸೇವೆಯಲ್ಲಿ ಪ್ರಾಣಾರ್ಪಣವಾದರೆ ಜನ್ಮ ಸಾರ್ಥಕವಾಯಿತೆಂದು ಭಾವಿಸೋಣ. ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಬಂದು ಮಾಡಿ, ಆಯುಧಗಳೊಂದಿಗೆ ಸೈನಿಕರೆಲ್ಲ ಸಿದ್ಧರಾಗಲಿ. ಎಲ್ಲೆಲ್ಲೂ ರಣಬೇರಿ ಮೊಳಗಲಿ. ಮೊದಲು ಯುದ್ಧದಲ್ಲಿ ಬ್ರಿಟಿಷರನ್ನು ಹಿಮ್ಮೆಟ್ಟಿಸಿ ಅವರಿಗೆ ಭಯವನ್ನು ಹುಟ್ಟಿಸುತ್ತಾರೆ. ಕೊನೆಯಲ್ಲಿ ಬ್ರಿಟಿಷರು ಮೋಸದಿಂದ ರಾಣಿಯನ್ನು ಸೆರೆಹಿಡಿದು ಬೈಲಹೊಂಗಲ ಜೈಲಿನಲ್ಲಿ ಬಂಧಿಸಿಡುತ್ತಾರೆ. ನಂತರ ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿಯ ದಂಡನಾಯಕನಾದ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿ ನಂದಗಡದಲ್ಲಿ ಗಲ್ಲಿಗೇರಿಸುತ್ತಾರೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬ್ರಿಟಿಷರನ್ನು ಎದುರಿಸಿದ ಅಪ್ರತಿಮ ರಾಣಿ, ಕನ್ನಡ ನಾಡು ಕಂಡ ವೀರ ಮಹಿಳೆ ಈ ಕಿತ್ತೂರು ಚೆನ್ನಮ್ಮ. ಚೆನ್ನಮ್ಮ ರಾಣಿಗೆ ಜಯವಾಗಲಿ, ಜಯವಾಗಲಿ. ಲಾವಣಿ. ಲಾವಣಿ ಅತ್ಯಂತ ಹಳೆಯ ಹಾಗೂ ಜನಪ್ರಿಯ ಸಂಗೀತ ಪ್ರಕಾರಗಳಲ್ಲಿ ಒಂದಾಗಿದೆ. ಉತ್ಸಾಹ, ಶಕ್ತಿಯುತ ಹಾಗೂ ನಾಟಕೀಯವಾದ ನಿರೂಪಣೆ ಈ ಲಾವಣಿ. ಲಾವಣಿ ಮುಖ್ಯವಾಗಿ ಒಂದು ಹಾಡ್ಗತೆ, ಕತೆ ಹೇಳುವ ಗೀತೆ ಅಥವಾ ಗೀತೆಯಲ್ಲಿ ಹೇಳಿದ ಕತೆ. ಲಾವಣಿಯು ಕ್ರಿಯೆಯ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ಇದೀಗ ನಿಮ್ಮ ಮುಂದೆ ಲಾವಣಿ. ಕೇಳಿರಿ ಕೇಳಿರಿ ನಾಡಿನ ಪ್ರಜೆಗಳು, ಕೇಳಿರಿ ಹೇಳಿರಿ ಕಥೆಯೊಂದ, ಕೇಳಿರಿ ಹೇಳುವೆ ಕಥೆಯೊಂದ. ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದ ವೀರ ರಾಣಿಯ ಕಥೆಯೊಂದ, ವೀರ ರಾಣಿಯ ಕಥೆಯೊಂದ. ಆಕೆ ಯಾರು ಗೊತ್ತೇನ್ರಿ? ಆಕೆ ಮತ್ತಾರಲ್ರಿ, ನಮ್ ಕಿತ್ತೂರು ರಾಣಿಯ ಚೆನ್ನಮ್ಮ ರೀ. ಕನ್ನಡ ನಾಡಿನ ಹೆಮ್ಮೆ ಮಹಿಳೆಯು, ನೆಚ್ಚಿನ ಕೆಚ್ಚಿನ ಚೆನ್ನಮ್ಮ, ನೆಚ್ಚಿನ ಕೆಚ್ಚಿನ ಚೆನ್ನಮ್ಮ. ಮಲ್ಲ ಸರ್ಜನನು ಮೆಚ್ಚಿದ ಸರ್ಜನಿ, ಕಿರಿಯಾರಸಿಯು ಚೆನ್ನಮ್ಮ, ಕಿರಿಯಾರಸಿಯು ಚೆನ್ನಮ್ಮ. ಕನ್ನಡ ನಾಡಿನ ಹೆಮ್ಮೆಯ ಮಹಿಳೆಯು, ನೆಚ್ಚಿನ ಕೆಚ್ಚಿನ ಚೆನ್ನಮ್ಮ, ನೆಚ್ಚಿನ ಕೆಚ್ಚಿನ ಚೆನ್ನಮ್ಮ. ಮಲ್ಲ ಸರ್ಜನನು ಮೆಚ್ಚಿದ ಸರ್ಜನಿ, ಕಿರಿಯಾರಸಿಯು ಚೆನ್ನಮ್ಮ, ಕಿರಿಯಾರಸಿಯು ಚೆನ್ನಮ್ಮ. ದತ್ತಕ ಮಗನನ್ನು ಪಟ್ಟಕ್ಕೆ ಕೂಡಿಸಿ ಪಟ್ಟಣ ಆಳಿದ ಚೆನ್ನಮ್ಮ, ಪಟ್ಟಣ ಆಳಿದ ಚೆನ್ನಮ್ಮ. ಗುರುವಿನ ಹಿತ ನುಡಿ ರಾಯನ ಮಾತನ್ನು ಕೇಳಿದ ಒಲುವಿನ ಚೆನ್ನಮ್ಮ, ಕೇಳಿದ ಒಲುವಿನ ಚೆನ್ನಮ್ಮ. ಬ್ರಿಟಿಷರ ಕಾಯ್ದೆಯ ಕಾಳಕ್ಕೆ ದೂರಿದ ಸಾಹಸ ರಾಣಿಯು ಚೆನ್ನಮ್ಮ, ಸಾಹಸ ರಾಣಿಯು ಚೆನ್ನಮ್ಮ. ಸಾಕರೆ ಗೋರಿಯ ದೂಡಿದ ಧೀರಳು, ಗಂಡೆದೆ ಮೀಟಿದ ಚೆನ್ನಮ್ಮ, ಗಂಡೆದೆ ಮೀಟಿದ ಚೆನ್ನಮ್ಮ. ವೈರಿಯ ಗುಂಡಿಗೆ ಗುಂಡನ್ನು ಹೊಳೆಯುತ್ತ ರಣಕಳಿಯಾದಳು ಚೆನ್ನಮ್ಮ, ರಣಕಳಿಯಾದಳು ಚೆನ್ನಮ್ಮ. ಹಾಸ್ಯದ ಬೇಡಿಯ ಕಳಚಳ ದೇಹವ ಸವೆಸುತ್ತ ಸೆಳೆಸಿದ ಚೆನ್ನಮ್ಮ, ಸವೆಸುತ್ತ ಸೆಳೆಸಿದ ಚೆನ್ನಮ್ಮ.
ನಾಡಿನ ಬಿಡುಗಡೆ ಆಸೆಯು ಕಾಡುತ್ತ ಕಂಗಳ ಮುಚ್ಚಿದ ಚೆನ್ನಮ್ಮ, ಕಂಗಳ ಮುಚ್ಚಿದ ಚೆನ್ನಮ್ಮ. ಸ್ವತಂತ್ರವಾಗಿದೆ ಭಾರತ ದೇಶವು, ಚೇತನ ತುಂಬಲಿ ಚೆನ್ನಮ್ಮ, ಚೇತನ ತುಂಬಲಿ ಚೆನ್ನಮ್ಮ. ಕನ್ನಡ ನಾಡಿನ ಹೆಮ್ಮೆಯ ಮಹಿಳೆಯು ನೆಚ್ಚಿನ ಗೆಜ್ಜಿನ ಚೆನ್ನಮ್ಮ, ನಮ್ಮ ನೆಚ್ಚಿನ ಗೆಜ್ಜಿನ ಚೆನ್ನಮ್ಮ. ಮಲ್ಲ ಸರ್ಜನನು ಮೆಚ್ಚಿದ ಸರ್ಜನಿ, ಕಿರಿಯಾರಸಿಯು ಚೆನ್ನಮ್ಮ, ಕಿರಿಯಾರಸಿಯು ಚೆನ್ನಮ್ಮ, ಕಿರಿಯಾರಸಿಯು ಚೆನ್ನಮ್ಮ. ಪಕ್ಕ ರಾಣಿಯು ದೇವಾಲಯಗಳ ನಗರಿ ಮೂಡುಬಿದಿರೆಯ ಪ್ರದೇಶವನ್ನಾಳಿದ ಚೌಟ ವಂಶಕ್ಕೆ ಸೇರಿದವಳು. ಬಂದರು ನಗರಿ ಉಳ್ಳಾಳವು ಈಕೆಯ ರಾಜಧಾನಿಯಾಗಿತ್ತು. ಮಹಾರಾಣಿಯವರೇ, ಮಹಾರಾಣಿಯವರೇ, ಪೋರ್ಚುಗೀಸರು ಸಮುದ್ರ ಮಧ್ಯದಲ್ಲಿ ನಮ್ಮ ಮೀನುಗಾರರ ಮೇಲೆ ಆಕ್ರಮಣ ಮಾಡಿ ನಮ್ಮ ದೋಣಿಗಳನ್ನ ಲೂಟಿ ಮಾಡಿ ಮೀನುಗಳನ್ನ ತಮ್ಮ ಹಡಗುಗಳಿಗೆ ಸಾಗಿಸುತ್ತಿದ್ದಾರೆ. ಅವನ್ನ ವಿರೋಧಿಸಿದವರನ್ನು ಕೊಲ್ಲುತ್ತಿದ್ದಾರೆ. ತಾಯಿ, ಏನಾದರೂ ಮಾಡಿ ನೀವು ನಮ್ಮವರನ್ನು ಕಾಪಾಡಬೇಕು. ಶಿವ ಶಿವ, ಏಕೆ ಹೀಗೆ ಕಾಡುವೆ ತಂದೆ? ತಾಯಿ ನೆಲಕ್ಕೆ ಕೇಡು ಬಗೆಯಬಾರದೆಂದು ಗಂಡನನ್ನ ತ್ಯಜಿಸಿದೆ. ಸ್ವಾರ್ಥ ಮಂತ್ರಿಗಳು ಎಂಜಲು ಆಸೆಗಾಗಿ ನಿಂತ ನೆಲವನ್ನೇ ಬಲಿ ಕೊಟ್ಟರು. ಅಳಿಯ ಕಾಮರಾಯ ವಿದೇಶಿಯರ ಜೊತೆಗೂಡಿ ಕುಲಕ್ಕೆ ಕೊಡಲಿಕಾವಾದ. ಅಮ್ಮ, ನಿಮ್ಮ ಧೈರ್ಯ ತ್ಯಾಗ ಭಾರತಾಂಬೆಗೆ ಭೂಷಣ. ಪೋರ್ಚುಗೀಸರ ಹುಟ್ಟಡಗಿಸಬೇಕು. ಮಹಾರಾಣಿಯವರಿಗೆ ಪೋರ್ಚುಗೀಸರ ರಾಜ ಪ್ರತಿನಿಧಿಯಿಂದ ಪತ್ರವೊಂದನ್ನ ಕಳಿಸಿದ್ದಾರೆ. ಉಳ್ಳಾಳ ರಾಜ್ಯ ಪೋರ್ಚುಗೀಸರ ಪ್ರಭುತ್ವವನ್ನ ಒಪ್ಪಬೇಕಂತೆ. ಕಪ್ಪ ಕಾಣಿಕೆಯನ್ನು ನೀಡಿ ಗೌರವಾನ್ವಿತವಾಗಿ ಬಾಳಬೇಕಂತೆ. ಏನು, ಉಳ್ಳಾಲ ವಿದೇಶಿ ಆಡಳಿತವನ್ನ ಒಪ್ಪಬೇಕೆ? ನಮ್ಮ ನಾಡಿನಲ್ಲಿ ನಾವು ನೆಮ್ಮದಿಯಾಗಿ ಬಾಳಲು ಅವರಿಗೆ ಕಪ್ಪ ಕಾಣಿಕೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನಮ್ಮವರನ್ನ ರಕ್ಷಿಸಲು ನಾವು ಅವರೊಡನೆ ಹೋರಾಟ ಮಾಡಲು ಸಿದ್ಧ. ನಮ್ಮ ಸೈನಿಕರನ್ನ ಸಜ್ಜುಗೊಳಿಸಿ. ಈ ಯುದ್ಧ ಉಳ್ಳಾಲದ ಜಯಾಪಜಯವಲ್ಲ, ಕನ್ನಡಿಗರ ಹಾಗೂ ಭಾರತೀಯರ ಸ್ವಾಭಿಮಾನದ ಬದುಕು. ಸ್ವಾತಂತ್ರ್ಯಕ್ಕೋಸ್ಕರ ಮಡಿಯುವುದು ಸ್ವರ್ಗ, ದಾಸ್ಯದ ಬದುಕು ನರಕ. ನೀವು ನಿಮ್ಮ ದೋಣಿಗಳನ್ನು ಬಿಟ್ಟು ಓಡಿ ಹೋಗಿ. ಓಡಿ ಹೋಗಲು ನಾವೇನು ಹೇಡಿಗಳಲ್ಲ, ಪ್ರಾಣವಿರುವವರೆಗೂ ಹೋರಾಡುವ ಕಲಿಗಳು ನಾವು. ಕರ್ನಾಟಕದ ಕರಾವಳಿ ತೀರದ ಮೇಲೆ ಹಿಡಿತ ಸಾಧಿಸಿದ್ದ ಪೋರ್ಚುಗೀಸರ ಸೊಕ್ಕ ನಡಗಿಸಿದ ವೀರವನಿತೆ ರಾಣಿ ಅಬ್ಬಕ್ಕ. ಕನ್ನಡ ನಾಡಿನ ಜನರ ಮಾನ ಪ್ರಾಣವನ್ನ ಕಾಪಾಡಿದ ಹೋರಾಟಗಾರ್ತಿ ಅಬ್ಬಕ್ಕ ಮಹಾರಾಣಿ. ರಾಣಿ ಅಬ್ಬಕ್ಕರಿಗೆ ಜಯವಾಗಲಿ, ಮಹಾರಾಣಿ ಅಬ್ಬಕ್ಕರಿಗೆ ಜಯವಾಗಲಿ. ಮಾರಿ ಕುಣಿತ. ಮಾರಿ ಒಂದು ಶಕ್ತಿ ದೇವತೆ. ಈಕೆ ಪಾರ್ವತಿಯ ಒಂದು ರೂಪ. ಗ್ರಾಮ ರಕ್ಷಣೆ ಅವಳ ಹೊಣೆ. ಮಾರಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಒಂದು ಬಗೆಯ ಜನಪದ ಕುಣಿತ ಮಾರಿ ಕುಣಿತ ಎಂದೇ ಪ್ರಸಿದ್ಧವಾಗಿದೆ. ಮಾರಿ ದುಷ್ಟಶಕ್ತಿಗಳನ್ನು ದಮನ ಮಾಡಿದ ಸಂತೋಷಾರ್ಥವಾಗಿ ತನ್ನ ವೀರ ಮಕ್ಕಳೊಡನೆ ಕುಣಿಯುತ್ತಾ ಬಂದುದರ ಸಂಕೇತವಾಗಿ ಈ ಕುಣಿತ ರೂಪುಗೊಂಡಿದೆ. ಇದೀಗ ನಿಮ್ಮ ಮುಂದೆ ಮಾರಿ ಕುಣಿತ.
ನೇತ್ರಾವತಿ ಕಣಿವೆಯ ಒಡತಿ. ಕನ್ನಡ ನಾಡಿನ ಅಸ್ಮಿತೆ ಮತ್ತು ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿದ್ದ ಕರಿಮೆಣಸಿನ ರಾಣಿ ಎಂದು ಕರೆಯಲ್ಪಡುತ್ತಿದ್ದ ಕನ್ನಡ ನಾಡಿನ ಮತ್ತೋರ್ವ ಅಪ್ರತಿಮ ರಾಣಿ ಚೆನ್ನಭೈರಾದೇವಿ. ಸುಮಾರು 54 ವರ್ಷಗಳ ಕಾಲ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳಿದ ಈಕೆಗೆ ಕರಿಮೆಣಸಿನ ರಾಣಿ ಎಂಬ ಬಿರುದಿತ್ತು. ಇವರ ಕಾಲದಲ್ಲಿ ಯುರೋಪಿಯನ್ ದೇಶಗಳಿಗೆ ಸಾಂಬಾರು ಪದಾರ್ಥಗಳನ್ನ ರಫ್ತು ಮಾಡಲಾಗುತ್ತಿತ್ತು. ಕೆಳದಿ ಅರಸರು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನ ಚಾಣಾಕ್ಷತೆಯಿಂದ ನಿರ್ವಹಿಸಿ ತಮ್ಮ ಸಾಮ್ರಾಜ್ಯದ ಮೇಲೆ ನಿರಂತರವಾಗಿ ನಡೆಯುತ್ತಿದ್ದ ದಾಳಿಗಳನ್ನ ಸಮರ್ಥವಾಗಿ 5 ದಶಕಗಳ ಕಾಲ ಎದುರಿಸಿ ನಿಂತ ದಿಟ್ಟ ರಾಣಿ ಚೆನ್ನಭೈರಾದೇವಿ. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ರೈವ ಕೊಂಕಣ ತುಳು ರಾಜ್ಯಗಳ ಒಡತಿ, ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ, ಆಗಮಿಸುತ್ತಿದ್ದಾರೆ, ಆಗಮಿಸುತ್ತಿದ್ದಾರೆ. ಮಹಾಮಂತ್ರಿಗಳೇ, ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೇ? ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಆದರೆ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆಯ ಉದ್ದಟತನ ಹೆಚ್ಚಾಗಿದೆ. ಹೊನ್ನಾವರ ಹಾಗೂ ಭಟ್ಕಳ ಬಂದರುಗಳಲ್ಲಿ ಕರಿಮೆಣಸು, ದಾಲ್ಚೀನಿ, ಕೆಂಪಕ್ಕಿ ಹಾಗೂ ಶ್ರೀಗಂಧವನ್ನ ಮುಸ್ಲಿಮರ ಹಡಗುಗಳಿಗೆ ತುಂಬಿಸಲು ನಾವು ಅವರ ಅನುಮತಿ ಪಡೆಯಬೇಕಂತೆ. ಅಲ್ಲದೆ ಅವರಿಗೆ ಕಪ್ಪ ಕಾಣಿಕೆ ನೀಡಬೇಕಂತೆ. ಅತಿ ಆಯ್ತು ಅವರ ಉದ್ದಟತನ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಅವರದೇನು ಅಂಟಿ? ಇನ್ನು ಕಪ್ಪ ಕೊಡಲು ಈ ನೆಲ ಅವರ ಅಪ್ಪನದಲ್ಲ. ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ಅವರನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ. ಬೇರೆ ಬೇರೆ ಕಡೆ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನ ನೇಮಿಸಿ. ಇದೇ ಸಮಯದಲ್ಲಿ ಪೋರ್ಚುಗೀಸರು ನಾವೆಗಳ ನಿರ್ಮಾಣ ಮಾಡಲು ಬೇಕೆಂದ ಮಾವು, ಗುಳಮಾವು, ಸುರಹೊನ್ನೆ, ಹೆಬ್ಬಲಸು ಮುಂತಾದ ಮರಗಳನ್ನು ಕಡಿದು ಕದ್ದೊಯ್ಯಲು ಸಂಚು ರೂಪಿಸಿದ್ದರು. ಇದನ್ನು ತಡೆದು ಸಹ್ಯಾದ್ರಿ ಪರ್ವತ ಶ್ರೇಣಿ ಬರಿದಾಗದಂತೆ ಪೋರ್ಚುಗೀಸರಿಂದ ಸಂರಕ್ಷಿಸಿ ನೈಸರ್ಗಿಕ ಸಂಪತ್ತನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪೋರ್ಚುಗೀಸರು ಹಾಗೂ ರಾಣಿ ಚೆನ್ನಭೈರಾದೇವಿಯವರಿಗೆ ಹೊನ್ನಾವರ ಹಾಗೂ ಕಾನೂರು ಕೋಟೆಯ ಭಾಗದಲ್ಲಿ ಘೋರವಾದ ಯುದ್ಧ ಜರುಗಿ ರಾಣಿ ಪೋರ್ಚುಗೀಸರನ್ನ ಸೋಲಿಸಿ ಸೈನಿಕರನ್ನ ಬಂಧಿಸಿದರು. ಯುದ್ಧದ ಕೊನೆಯಲ್ಲಿ ಬಂಧಿಸಿದ ಪೋರ್ಚುಗೀಸ್ ಸೈನಿಕರಿಗೆ ಆಹಾರ, ನೀರು ಪೂರೈಕೆ ಮಾಡಿ ಅವರ ಹಸಿವನ್ನು ತಣಿಸಿದ ಕರುಣಾಮಯಿ ರಾಣಿ ಚೆನ್ನಭೈರಾದೇವಿ. ಇವರು ಶತ್ರುಗಳನ್ನು ದ್ವೇಷಿಸದೆ ಅವರ ಹಿತರಕ್ಷಣೆ ಮಾಡುವ ಕರುಣಾಮಯಿ ಈ ಚೆನ್ನಭೈರಾದೇವಿ. ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಕುಣಬಿ ನೃತ್ಯ. ಕುಣಬಿ ನೃತ್ಯ ಕುಣಬಿ ಸಮುದಾಯದ ಜಾನಪದ ನೃತ್ಯವಾಗಿದ್ದು ಅದು ಸಾಮಾಜಿಕ ವಿಷಯಗಳನ್ನು ಚಿತ್ರಿಸುತ್ತದೆ. ಕುಣಬಿ ಬುಡಕಟ್ಟು ಜನಾಂಗದವರು ಗೋವಾದ ಆರಂಭಿಕ ವಸತಿಗಾರರು. ಕುಣಬಿ ನೃತ್ಯ ಶತಮಾನಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ನೃತ್ಯವಾಗಿದೆ. ಇದೀಗ ನಿಮ್ಮ ಮುಂದೆ ಕುಣಬಿ ನೃತ್ಯ. आम्ही नुस्तें गरोयतां, आम्ही कोंकणी उलयतां आनी गोंया आमचो गांव. आम्ही शीत कडी खातां, आम्ही नुस्तें गरोयतां, आम्ही कोंकणी उलयतां आनी गोंया आमचो गांव. कोंकणी आमची गोंयची भास, तीच करुया राजभास. 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 आम्ही देवळांत वेतां, आम्ही इगोर्जेन वेतां आनी एकामेकाक मेळून आमी कोंकणी उलयतां. देवळांत वेतां, आमी इगोर्जेन वेतां आनी एकामेकाक मेळून आमी कोंकणी उलयतां. कोंकणी आमची गोंयची भास, तीच
करूया राजभास कोंकणी आमची गोंयची भास तीच करूया राजभास कोंकणी आमची गोंयची भास तीच करूया राजभास कोंकणी आमची गोंयची भास तीच करूया राजभास वाजयतां आमी कांतारा म्हणटां आमी फुगडी गाजयतां पळय तेन्ना नाचता सगळो गांव आमी मुस्क वाजयतां आमी कांतारा म्हणटां आमी फुगडी गाजयतां पळय तेन्ना नाचता सगळो गांव कोंकणी आमची गोंयची भास तीच करूया राजभास 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 वावरतां आमी पाड्याक चलयतां आख्खो दीस काम करून सांजे फेणीचो मारतां शेतान वावरतां आमी पाड्याक चलयतां आख्खो दीस काम करून सांजे फेणीचो मारतां कोंकणी आमची गोंयची भास तीच करूया राजभास 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 इंग्लीश समजतां मराठी शिंगतां पूण घरा कोडे वचून आमी कोंकणी उलयतां पुर्तुगेज मारतां मराठी शिंगतां पूण घरा कोडे वचून आमी कोंकणीच उलयतां कोंकणी आमची गोंयची भास तीच करूया राजभास 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 ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಒಂದು ಪ್ರಮುಖವಾದ ಸಾಮ್ರಾಜ್ಯ ಮೈಸೂರು ಸಂಸ್ಥಾನ. 1399ರಲ್ಲಿ ಯದುರಾಯರಿಂದ ಸ್ಥಾಪಿಸಲಾದ ಈ ಸಂಸ್ಥಾನ ಒಡೆಯರ್ ರಾಜಮನೆತನದಿಂದ ಆಳಲ್ಪಟ್ಟಿದೆ. 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದು ಮುಂದೆ ಸ್ವತಂತ್ರ ರಾಜ್ಯವಾಯಿತು. ಮೈಸೂರು ಸಂಸ್ಥಾನ ನಮ್ಮ ಸಮಾಜಕ್ಕೆ ಅಪರೂಪದ ಸಾಧಕರನ್ನು ನೀಡಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ ರಾಜರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ 24ನೆಯ ರಾಜರು. ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. 1895ರಲ್ಲಿ ಪಟ್ಟಾಭಿಷೇಕಕ್ಕೆ ಬಂದ ಇವರು ಮೈಸೂರು ಭಾಗದಲ್ಲಿದ್ದ ಹಲವಾರು ಸಮಸ್ಯೆಗೆ ಪರಿಹಾರ ಒದಗಿಸಿ ಅಭಿವೃದ್ಧಿ ಸಾಧಿಸಿ ಮಾದರಿ ಮೈಸೂರು ಎಂಬ ಕೀರ್ತಿ ತಂದುಕೊಟ್ಟರು. ಮಹಾರಾಜರೇ, ನಿಮಗೆ ನನ್ನ ಪ್ರಣಾಮಗಳು. ನಮ್ಮ ಆಸ್ಥಾನ ಸಭೆಗೆ ನಮ್ಮ ಪ್ರಾಂತ್ಯದ ವಿವಿಧ ಹಳ್ಳಿಗಳಿಂದ ಜನ ಆಗಮಿಸಿದ್ದು ಅವರು ತಮ್ಮ ಸಮಸ್ಯೆಯ ಅಹವಾಲುಗಳನ್ನು ನೀಡಲಿಚ್ಛಿಸಿದ್ದಾರೆ. ಮಹಾಮಂತ್ರಿಗಳೇ, ಈಗಾಗಲೇ ನಾವು ಅಹವಾಲುಗಳನ್ನು ಸ್ವೀಕರಿಸಿದ್ದು ನಮ್ಮ ಪ್ರಾಂತ್ಯದಲ್ಲಿರುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲು ಹಲವಾರು ಯೋಜನೆಗಳನ್ನ ಮುಂದಿಡುತ್ತಿದ್ದೇವೆ. ನಮ್ಮ ಪ್ರಜೆಗಳಿಗೆ ಅಖಂಡವಾದ ಸುಖ ಸಂಪತ್ತನ್ನು ಒದಗಿಸಿಕೊಡುವುದು ನಮ್ಮ ಜೀವನದ ಪರಮೋದ್ದೇಶವಾಗಿದೆ. ಪ್ರಜೆಗಳ ಹಿತಕ್ಕಾಗಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸುತ್ತಿದ್ದೇವೆ. ನಮ್ಮ ನಾಡಿನ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪದ ಅಭಿವೃದ್ಧಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸುತ್ತಿದ್ದೇವೆ. ನಮ್ಮ ನಾಡಿನ ಸಂಸ್ಕೃತಿ, ಆಚಾರ, ವಿಚಾರ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಇದಕ್ಕೆ ವ್ಯತಿರಿಕ್ತವಾಗಿರಬಾರದು. ದೇವದಾಸಿ ಪದ್ಧತಿ, ಬಸವಿ ಪದ್ಧತಿಯಂತಹ ಆಚರಣೆಗಳು ನಮ್ಮ ರಾಜ್ಯದಲ್ಲಿರುವುದು ಶೋಚನೀಯವಾಗಿದೆ. ಇನ್ನು ಮುಂದೆ ಇಂತಹ ಪದ್ಧತಿಗಳನ್ನು ಆಚರಿಸಿದ್ದೇ ಆದಲ್ಲಿ ಅಂತವರಿಗೆ ಕಠಿಣ ಶಿಕ್ಷೆ ನೀಡಲಾಗುತ್ತದೆ. ಸಂಪೂರ್ಣವಾಗಿ ಇವುಗಳನ್ನ ನಿಷೇಧಿಸಲಾಗುವುದು.
ನಮ್ಮ ನಾಡಿನಲ್ಲಿ ಕೃಷಿ ಹಾಗೂ ಕುಡಿಯುವ ನೀರಿಗೆ ಬರವಿದೆ. ಇದಕ್ಕೆ ಸಮರ್ಪಕವಾಗಿ ನೀರು ಪೂರೈಸಲು ಕನ್ನಂಬಾಡಿ ಗ್ರಾಮದ ಬಳಿ ಅಣೆಕಟ್ಟು ನಿರ್ಮಿಸಲಾಗುವುದು. ನಮ್ಮ ಪ್ರಾಂತ್ಯದಲ್ಲಿರುವ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಮದ್ರಾಸಿಗೆ ಹೋಗಬೇಕಾಗಿದೆ. ಇದು ವೆಚ್ಚದಾಯಕ. ಇದರ ಸಮಸ್ಯೆಯನ್ನು ತಪ್ಪಿಸಲು ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಗುವುದು. ಮೊದಲಿಂದಲೂ ನಮ್ಮ ಸಂಸ್ಥಾನದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಸರ್ ಸಿ.ವಿ. ರಂಗಚಾರ್ಲು, ಸರ್ ಕೆ. ಶೇಷಾದ್ರಿ ಅಯ್ಯರ್, ಸರ್ ಎಂ. ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮೈಲ್ ಮುಂತಾದವರು ನಮ್ಮ ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರೆಲ್ಲರನ್ನೂ ಈ ಸಭೆಯಲ್ಲಿ ಅಭಿನಂದಿಸುತ್ತೇವೆ. ಹೀಗೆ ಮೈಸೂರು ಸಂಸ್ಥಾನವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಕಾಲಾವಧಿಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗಿ ಮಾದರಿ ಮೈಸೂರು ನಿರ್ಮಾಣವಾಯಿತು. ಅಲ್ಲದೆ ರಾಜರು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಬಿರುದಾಂಕಿತರಾದರು. ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಕಾಯಂ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ನಿತ್ಯ ವಿನೂತನ ಹಸಿರನು ಹೊತ್ತ ಸಹ್ಯಾದ್ರಿಯ ತವರೂರು ಕುವೆಂಪು ಬೇಂದ್ರೆ ಪಂಪರನ್ನರ ಸಾಹಿತ್ಯದ ಬೇರು ಸಾ ನಿಧಮಯಿ ಧಮಗದ ಮಗ ಸಗ ಮಗೈಸ ನಿತ್ಯ ವಿನೂತನ ಹಸಿರನು ಹೊತ್ತ ಸಹ್ಯಾದ್ರಿಯ ತವರೂರು ಕುವೆಂಪು ಬೇಂದ್ರೆ ಪಂಪರನ್ನರ ಸಾಹಿತ್ಯದ ಬೇರು ತ್ರಿಪದಿ ವಚನ ಜಾನಪದ ಕಗ್ಗ ಕಾವ್ಯ ಭಂಡಾರವಿದು ಹಸಿರು ಕನ್ನಡ ಉಸಿರು ಕನ್ನಡ